ಅಣ್ಣಾಮಲೈ ಫಾರ್ಮುಲಾ ಏನು ಗೊತ್ತಾ? ಎಲ್ಲ ಕೇಡಿ ರೌಡಿ ಶೀಟರ್ಸು, ಕೊಲೆ ಮಾಡಿರೋನು, ದರೋಡೆ ಮಾಡಿರೋನು ಎಲ್ಲರನ್ನೂ ರೌಡಿ ಶೀಟರ್ನೆಲ್ಲ ಸೇರ್ಕೊಂಡು ಇದೇ BJP ಎಂದು ಅಣ್ಣಾಮಲೈ ತೋರಿಸಿದ್ರು. ದಟ್ ಈಸ್ ಅ ಫೇಲ್ಯೂರ್. ತಮಿಳುನಾಡು ಜನರು ಅವ್ರನ್ನ ಒಪ್ಪೋದಿಲ್ಲ. ಕುಲ ಪದ್ಧತಿ ಅಂತಾರೆ. ಈಗ ಅಜಾಮ್ ಕೆಲಸ ಮಾಡೋರ ಮಕ್ಕಳು ಅದನ್ನೇ ಮಾಡಬೇಕು, ಕಾರ್ಪೊರೇಟ್ ಮಕ್ಕಳು ಅದನ್ನೇ ಮಾಡಬೇಕು, ಬ್ರಾಹ್ಮಣರು ಮಾತ್ರ ಚೆನ್ನಾಗಿರಬೇಕು ಎಂದು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದೇ ರಾಜಕೀಯವನ್ನು ಕೇರಳಕ್ಕೆ ತಗೊಂಡೋಗಿದ್ದಾರೆ. ಕೇರಳದಲ್ಲಿನೂ ಅದನ್ನೇ ಅಲ್ಲಿ ಬೀಫ್ ಕತೆ ಅಲ್ಲಿ ಮಾತಾಡೋದಿಲ್ಲ. ಕರ್ನಾಟಕದಲ್ಲಿ ಬೀಫ್ ತಿನ್ನಬಾರ್ದು ಅಂದದ್ದು ಗಟ್ಸಿದ್ರೆ ಕೇರಳದಲ್ಲಿ ಹೇಳ್ತಾರೆ, ಅವರು ಹೇಳೋದಿಲ್ಲ. ಸೊ ಕೇರಳದಲ್ಲಿ ಅವ್ರು ಯಾರೆಂದು ಎಲ್ರಿಗೂ ಗೊತ್ತು. ಕೇರಳ ಏನಿದೆ ಇವತ್ತು ಅದು ಕಮ್ಯುನಿಸ್ಟ್ರಿಂದ ಅಂದು ಎಲ್ರಿಗೂ ಗೊತ್ತಿದೆ. ಜನರು ಏನು ಮೂಗರಲ್ಲ, ಅಲ್ಲಿ ಸಾಧ್ಯತೆ ಇಲ್ಲ. ಪಶ್ಚಿಮ ಬೆಂಗಾಲಲ್ಲಿ ಅವ್ರಿಗೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವ್ರಿಗೆ ಈಕ್ವಲೆಂಟ್ ಟು ಮಮತಾ ಬ್ಯಾನರ್ಜಿ ಲೀಡರ್ಶಿಪ್ ಯಾರಿಲ್ಲ. ಐ ಎಮ್ ಸ್ಟ್ರೀಟ್ ಫೈಟ್ ಮಾಡ್ತಾ ಇಲ್ಲ. ಅವ್ರು ಮಾಡೋದೆಲ್ಲ ಕರೆಕ್ಟ್ ಅಂತ ಹೇಳಿಲ್ಲ. ಇಬ್ಬರು ವೈಲೆಂಟು. RSS BJP ವೈಲೆನ್ಸು, ಟೆರರಿಸ್ಟ್ ವೈಲೆನ್ಸು, ಮಮತಾ ಬ್ಯಾನರ್ಜಿ ವೈಲೆನ್ಸು, ರೌಡಿಸ್ಟಿಕ್ ವೈಲೆನ್ಸು. ಬಟ್ ಟೆರರಿಸಮ್ ರೌಡಿಸಮ್ ಅಂದರೆ ರೌಡಿಸಮ್ ಈಸ್ ಬೆಟರ್ ದೆನ್ ಟೆರರಿಸಮ್. ಸೊ ಕೇರಳದಲ್ಲಿ ಅವ್ರಿಗೆಲ್ಲೋ ಸಾಧ್ಯತೆ ಇಲ್ಲ. ಈಗ ಅಸ್ಸಾಂನಲ್ಲಿ ದ ಮೋಸ್ಟ್ ಕರಪ್ಟಿವ್ ಚೀಫ್ ಮಿನಿಸ್ಟರ್ ಹಿಮಂತ. ಅಯ್ಯಪ್ಪ ಕಾಂಗ್ರೆಸ್ನಲ್ಲಿದ್ದ, ರಾಜೀವ್ ಗಾಂಧಿ ಒದ್ದು ಓಡಿಸ್ದ, ಕರಪ್ಟಿವ್ ಗೆಟ್ ಔಟ್ ಅಂದ. ಇಮ್ಮಿಡಿಯೇಟ್ಲಿ BJPನಲ್ಲಿ ಸೇರಿಕೊಂಡ. BJPನಲ್ಲಿ ಸೇರಿದ ಮೇಲೆ ಅವನಿಗೆ BJP ಇಂಜೆಕ್ಷನ್ನು, ಪಾಯ್ಸನನ್ನು ಇಂಜೆಕ್ಟ್ ಮಾಡಿ ಅವನ್ನ BJP ಮಾಡಿದ್ದಾರೆ. ಓಟ್ ಕೇಳಿ ಅಂದರೆ ಡ್ಯಾನ್ಸ್ ಆಡ್ತಾನೆ ಆ ಮನುಷ್ಯ. ಅದು ಎಂಥ ಮೈಂಡ್ಸೆಟ್ ಆತನಿಗೆ. ಅವ್ರನ್ನ ನಾವು ಇನ್ಫಿಲ್ಟ್ರೇಟರ್, ಅವ್ರನ್ನ ಬಿಸಾಕಕ್ಕೆ ಬರಲ್ಲ, ಬಟ್ ಅವರೇ ಓಡಬೇಕು, ಆ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ವಾಟ್ ಈಸ್ ಯುವರ್ ಡೆವಲಪ್ಮೆಂಟ್? ಏನು ಸ್ಕೂಲ್ ಕಟ್ತೀರಾ, ಇನ್ಫ್ರಾಸ್ಟ್ರಕ್ಚರ್ ತರ್ತೀರಾ, ಏರ್ಪೋರ್ಟ್ ಕಟ್ತೀರಾ, ರೋಡ್ ಹಾಕ್ತೀರಾ, ಆದಿವಾಸಿಗಳಿಗೆ ಏನು ಡೆವಲಪ್ಮೆಂಟು? ಸೊ ಇಡೀ ಪ್ರಪಂಚದಲ್ಲಿ ಭಾರಿ ಬಡತನದ ದೇಶ ಅಂದರೆ BJPನವ್ರು ಮಾಡಿರೋ ನಮ್ಮ ದೇಶ. ಕೂಲಿ ಕೊಡಲ್ಲ ಅವರು, ಸ್ಕೂಲ್ಸ್ ಕಟ್ಟಲ್ಲ, ಯೂನಿವರ್ಸಿಟಿ ಕಟ್ಟೋದಿಲ್ಲ. ಯೂನಿವರ್ಸಿಟಿನ ಮುಚ್ಚಿತ್ರ. ನಿಮಗೆ ಅಲ್ಪಸಂಖ್ಯಾತರು, ಮೂಲ ನಿವಾಸಿಗಳು, ದಲಿತರು, ಬಡವರು, ಕಾರ್ಮಿಕರು ಇವ್ರಿಗೆಲ್ಲರಿಗೂ ವಿರೋಧ ಮಾಡ್ತಾ ಇದ್ದೀರಾ. ಕಾರ್ಮಿಕರ ಕಾನೂನುಗಳನ್ನು ಕಿತ್ತಾಕಿದ್ದೀರಾ, ನೀವು ಸಂವಿಧಾನವನ್ನೇ ಕಿತ್ತಾಕ್ತಾ ಇದ್ದೀರಾ. ಇಡೀ ನೀವು ದ್ವೇಷ ರಾಜಕೀಯ ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ 5 ಸ್ಟೇಟ್ ಚುನಾವಣೆಯಲ್ಲಿ ಜನರು ಭಾರತೀಯ ಜನತಾ ಪಾರ್ಟಿನ ನಿರಾಕರಿಸ್ತಾರೆ. ಅವ್ರು ಗೆಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾನು ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ದೇಶದಾದ್ಯಂತ ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಬಾಲನೂರು ಇದ್ದಾರೆ. ಅನೇಕ ವಿರೋಧದ ಪ್ರಶ್ನೆಗಳನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇರೋದು. ಯಾಕೆಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇದೇ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರನ ಹೊರಗಿಟ್ಟು ಚುನಾವಣೆನ ಮಾಡಲಾಗ್ತಾ ಇದೆ. ಇದು ನಂತರ ಈಗ ಕರ್ನಾಟಕಕ್ಕೂ ಕೂಡ ಎದುರಾಗ್ತಾ ಇದೆ. ಒಂದು ಕಡೆ ಚುನಾವಣಾ ಆಯೋಗ ಇದು ಸರಿ ಅಂತ ಹೇಳಿ ಅದನ್ನು ಸಮರ್ಥಿಸ್ಕೊಳ್ಳೋ ಪ್ರಯತ್ನ, ಇನ್ನೊಂದು ಕಡೆ ಅದರ ನಿಟ್ಟಿನಲ್ಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದನ್ನು ಅಪೀಲ್ ಹೋಗಲಾಯಿತು, ಅಲ್ಲೂ ಕೂಡ ಪ್ರಶ್ನೆ ಮಾಡಲಾಯಿತು, PAL ಅನ್ನು ಕೂಡ ಸಲ್ಲಿಸಲಾಯಿತು. ಅದೆಲ್ಲವೂ ಕೂಡ ನಿರಂತರವಾಗಿ ಬೆಳವಣಿಗೆ ಆಗ್ತಾ ಇದೆ. ಬಟ್ ಅದು ಸರಿನಾ ತಪ್ಪ? ಈ 91 ಲಕ್ಷ ಮತದಾರರಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಅನ್ನೋ ಒಂದು ಪ್ರೊಸೀಜರ್ನ ಇಟ್ಕೊಂಡು ಏನೆಲ್ಲ ಮಾಡಲಾಗ್ತಾ ಇದೆ, ಅದರ ಉದ್ದೇಶಗಳೇನು ದುರುದ್ದೇಶಗಳೇನು ಅನ್ನೋದಕ್ಕೆ ಅವ್ರ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಸರ್ ನೋಡಿ, ನಮ್ಮ ದೇಶದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ, ಬಹಳಷ್ಟು ರಾಜ್ಯಗಳ ಅಭಿವೃದ್ಧಿಯ ಕಡೆ ನಾವು ಗಮನ ಕೊಡೋದಿದೆ. ಆದರೆ SIRನ ಮಾಡ್ತಾ ಇರೋದು ಸ್ವಾಗತಾರ್ಹ ಅನ್ನೋದನ್ನು ಭಾಳ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಬಟ್ ನೀವು ಅದನ್ನು ಹೇಗೆ ನೋಡ್ತಾ ಇದ್ದೀರಿ? ಈಗ ಸರ್ ಡಿಸ್ಕಷನ್ ಮಾಡೋಕ್ಕೆ ಮೊದಲು ಒಂದು ಕವಿ ಹೇಳಿದರು, ದೇಶ ಅಂದರೆ ಮಣ್ಣಲ್ಲ ಮನುಷ್ಯರು. ದೇಶದಲ್ಲಿ ಇರೋರೆಲ್ಲ ಮನುಷ್ಯರು, ಈ ದೇಶ ಎಲ್ಲ ಮನುಷ್ಯರಿಗೆ. ಅವರವರ ನಂಬಿಕೆ ಅವರವ್ರದ್ದು. ಮುಸಲ್ಮಾನ, ಕ್ರೈಸ್ತ, ಬುದ್ಧಿಷ್ಟ, ಹಿಂದೂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಎಲ್ಲ ಕೂಡ ನಂಬಿಕೆ ಅವರವ್ರದ್ದು. ಈಗ ಈ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಭಾರತೀಯರೇ, ಇಂಡಿಯನ್
ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ. ಈಗ 106 ವರ್ಷಗಳಿಂದ ಈ ದೇಶಕ್ಕೆ ನಾವು ಕೊಡುಗೆ ಕೊಟ್ಟಿದ್ವಿ. ದೇಶ ಅಂದರೆ ಕಲ್ಲು ಮಣ್ಣು ಇಲ್ಲ ಅಂತ ಹೇಳಿದ್ದೀನಿ. ಕಲ್ಲು ಮಣ್ಣನ್ನ ಕಟ್ಟಿದರೆ ನಾಡು, ಇಲ್ಲ ಅಂದರೆ ಕಾಡು. ಈ ದೇಶದ ಸೃಷ್ಟಿಕರ್ತ ಅಂದರೆ ಶ್ರಮಜೀವಿಗಳೇ ಅನ್ನೋದು ಕೂಡ ಎರಡನೇ ಮಾತೆ ಯಾರೂ ಮಾತಾಡೋಂಗಿಲ್ಲ. ಈಗ ಕಳೆದ 10-11 ವರ್ಷದಿಂದ ಅಂದರೆ 2014ಇಂದ ಮೋದಿ ನಂಬರ್ 1, ಮೋದಿ ನಂಬರ್ 2, ಈಗ ಮೋದಿ ನಂಬರ್ 3 ಆಡಳಿತ ನಡೀತಾ ಇದೆ. ಈಗ ಅವರು ಕಾಯ್ದೆಗಳು ಬದಲಾವಣೆಗಳು ಮಾಡ್ತಾರೆ. ಕಾರ್ಮಿಕರ ಕಾಯ್ದೆ ಬದಲಾವಣೆ ಆಯಿತು, ಹಕ್ಕುಗಳನ್ನು ಕಿತ್ಬಿಟ್ರು. ಕಾಶ್ಮೀರ ಕಾಯ್ದೆ ಬದಲಾವಣೆ ಮಾಡಿ ಒಂದು ರಾಜ್ಯವನ್ನು ಯೂನಿಯನ್ ಟೆರಿಟರಿಯಾಗಿ ಮಾಡಿದರು. ಅವ್ರನ್ನೆಲ್ಲರನ್ನೂ ಕೂಡ ಜೈಲಲ್ಲಿ ಇಟ್ಟಿದ್ದಾರೆ. ರೈತರು ಕಾನೂನು ಬದಲಾವಣೆ ಆಗಿದೆ, ಸುಮಾರು ಕಾನೂನುಗಳು ಬದಲಾವಣೆ ಆಗಿದೆ. ಇದರಲ್ಲಿ ದೇಶಕ್ಕೂ ದೇಶದಲ್ಲಿರೋ ಮನುಷ್ಯರಿಗೂ ಸಂಬಂಧಪಟ್ಟಿರೋದು ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದಾರೆ. ಈಗ CAA, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, NRC, NPR ಅನ್ನೋದನ್ನು ತಂದರು. ಅವ್ರು ಏನು ಹೇಳಕ್ಕೆ ಬಯಸಿದ್ರು, ಈಗ ಪಾಕಿಸ್ತಾನ್, ಬಾಂಗ್ಲಾದೇಶ್, ಆಫ್ಘಾನಿಸ್ತಾನ್ ಇಲ್ಲಿ ಹಿಂದೂ ಬನ್ನಿ, ಬುದ್ಧಿಸ್ಟ್ ಬನ್ನಿ, ಕ್ರೈಸ್ತರು ಬನ್ನಿ, ಪಾರ್ಸಿಗಳು ಬನ್ನಿ, ಮುಸಲ್ಮಾನರು ಬರಬೇಡ ಅಂದು ಹೇಳಿದರು. ಮತ್ತು ದೇಶದಲ್ಲಿ NRC, NPR ಅಂದರೆ ಲಿಸ್ಟ್ ಮಾಡೋದು, ಯಾರು ನಾಗರಿಕರು ಯಾರು ನಾಗರಿಕರು ಇಲ್ಲ ಅನ್ನೋದು ಬಂತು. ಈಗ ಸರ್ ಅನ್ನೋದನ್ನು ತಂದಿದ್ದಾರೆ. ಸರ್ ತಾವು ಹೇಳಿದ್ರಿ, ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ವೋಟರನ್ನು ವೋಟರ್ ಲಿಸ್ಟಿಂದ ತೆಗೆದಿದ್ದಾರೆ. ಮೊದಲು 63 ಲಕ್ಷ ಅಂದರು, 62 ಲಕ್ಷ, ಮತ್ತೆ ಒಂದು 21 ಲಕ್ಷ, ಒಟ್ಟಾರೆ 93 ಲಕ್ಷ ಜನರಿಗೆ ವೋಟಿಂಗ್ ರೈಟ್ಸೇ ಇಲ್ಲ. ಅವ್ರನ್ನ ಲಿಸ್ಟಿಂದ ಓಟು ಕಳೆದ ಬಾರಿ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ, ಈ ಬಾರಿ ಚುನಾವಣೆಯಲ್ಲಿ ವೋಟ್ ಹಾಕೋಂಗಿಲ್ಲ. ಇದಕ್ಕೆ ಟ್ರಿಬ್ಯುನಲ್ನ ರಚನೆ ಮಾಡಿದ್ದಾರೆ. ಅವ್ರು ಹೋಗಿ ಟ್ರಿಬ್ಯುನಲ್ನಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಇನ್ನು ಟ್ರಿಬ್ಯುನಲ್ನಲ್ಲಿ ಪೆಂಡಿಂಗ್ ಇದೆ, ಚುನಾವಣೆ ಶುರುವಾಯಿತು. ಈಗ ಸುಪ್ರೀಂ ಕೋರ್ಟಲ್ಲಿನೂ ಪೆಂಡಿಂಗ್ ಇದೆ. ಈಗ ಎಲೆಕ್ಷನ್ ಕಮಿಷನ್ಗೆ ಈ ಸರ್ ಅನ್ನೋ ಒಂದು ಸ್ಕೀಮ್, ಒಂದು ಕಾನ್ಸೆಪ್ಟನ್ನು ಜಾರಿಗೊಳಿಸಲು ಅಧಿಕಾರ ಇದೆ ಅಂದರೆ ಸಂವಿಧಾನದಲ್ಲಿ ಇಲ್ಲ. ಮತ್ತು ಎಲ್ಲಿಂದ ಅಧಿಕಾರ ಬಂತು, ಯಾರು ಕೊಟ್ಟಿದ್ದ ಅಧಿಕಾರ? ಈಗ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಸರ್ಗೆ ಪ್ರಾವಿಷನ್ ಇದೆ. ಏನೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚು ಕಡಿಮೆ ಆದರೆ ರಿವ್ಯೂ ಮಾಡಬಹುದು ಅಂದಿದೆ. ಇದು ಇಡೀ ದೇಶಕ್ಕೆ ತಂದುಬಿಟ್ಟಿದ್ದಾರೆ. ಇದನ್ನು ತಂದಿರೋರು ಯಾರು ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಅವರು ಯಾರು? ಜ್ಞಾನೇಶ್ ಕುಮಾರ್ ಅಂದರೆ ಅವರು ನಾಗ್ಪುರ್ ಮನುಷ್ಯ, RSSನವರು, IAS ಆಫೀಸರು. ಈಗ ನೋಟ್ ಬ್ಯಾನ್ ಬಂತು. ಸೊ ಅದರಲ್ಲಿ ಸುಮಾರು ದುಡ್ಡುಗಳೆಲ್ಲ ಮಿಸ್ಯೂಸ್ ಆಯಿತು, ಏನನ್ನ ಆಯಿತು. ಅದಕ್ಕೆ ಇವ್ರನ್ನೇ ಅಥಾರಿಟಿಯಾಗಿ ನೇಮಕ ಮಾಡಿದರು. ಅಯೋಧ್ಯ ವ್ಯವಹಾರದಲ್ಲಿನೂ ಅವ್ರನ್ನೇ ಕರೆದುಕೊಂಡು ಹೋದರು. ಈಗ ಆರ್ಟಿಕಲ್ 370 ಆ ವಿಚಾರದಲ್ಲಿನೂ ಇವರೇ ಸ್ಪೆಷಲ್ ಆಫೀಸರ್ಸು. ಕೋಆಪರೇಟಿವ್ ಸೊಸೈಟಿನಲ್ಲಿನೇ ಇವರೇ ಇದ್ದರು. ಈಗ ಜಾಯಿಂಟ್ ಸೆಕ್ರೆಟರಿ ಆಫ್ ದಿ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಕೆಳಗಡೆ ಅಂದರೆ. ಮತ್ತು ಈಗ ಅವ್ರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಂತ ಹಾಕಿದ್ದಾರೆ. ಬಿಹಾರಲ್ಲಿ ಒಂದು ಫ್ಯಾಮ್ಲಿನಲ್ಲಿ ಏನಾಗುತ್ತೆ ಅಂದರೆ, ಒಂದು ಫ್ಯಾಮ್ಲಿನಲ್ಲಿ ಅಪ್ಪನಿಗೆ ವಯಸ್ಸು 32, ಮಗನಿಗೆ ವಯಸ್ಸು 67. ಸೈಟ್ಗಳಲ್ಲಿ 40 ವೋಟು, ಖಾಲಿ ನಿವೇಶನಗಳಲ್ಲಿ 80 ವೋಟು, ಆ್ಯಕ್ಚುಯಲ್ ವೋಟರ್ಗೆ ವೋಟಿಲ್ಲ. ಇದನ್ನೆಲ್ಲ ಮಾಡಿ ಹೊರಗೇನೋ ಬಂತು, ಚುನಾವಣೆ ಆಯಿತು.
ಅಂದರೆ ಈ ಎಲೆಕ್ಷನ್ ಪ್ರೋಸೆಸ್ಸನ್ನು ಕೆಡಿಸೋದಕ್ಕೆ ಇದು ಒಂದು. EVM ಮಿಷಿನ್ ಅಂತೀವಿ, ಅದನ್ನು ವೋಟಿಂಗ್ ಮಿಷಿನನ್ನು ಟ್ಯಾಂಪರ್ ಮಾಡ್ತಾರೆ ಅಂದು ಅದ್ರ ಬಗ್ಗೆ ದೇಶದಲ್ಲೆಲ್ಲ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ಗೂ ಹೋಯ್ತು. ಬಟ್ ಈಗ ಏನು ಮಾಡ್ತಾರೆ, EVM ಮಿಷಿನ್ ಬಿಟ್ಟು ಈಗ ವೋಟರ್ ಲಿಸ್ಟನ್ನೇ ಡಿಲಿಸ್ಟ್ ಮಾಡಿಬಿಡೋದು. ಈಗ ಬೆಂಗಾಲಲ್ಲಿ BJPನವರು ಈಗ ನಾವು ಗೆಲ್ಲುತ್ತೀವಿ ಎಂದು ಹೇಳ್ತಾರೆ, TMC ಸೋಲ್ತಾರೆ ಎಂದು ಹೇಳ್ತಾರೆ. ಈ 91 ಲಕ್ಷ ವೋಟರ್ಸ್ ವ್ಯವಹಾರದಲ್ಲಿ ಕಮ್ಯುನಿಸ್ಟರು ಆ ಥರ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತಾರೆ, ಕಾಂಗ್ರೆಸ್ನವರು ಸರಿಯಲ್ಲ ಅಂತ ಹೇಳ್ತಾರೆ, ಆದರೆ BJPನವರು ಅದು ಕರೆಕ್ಟು ಅಂತ ಹೇಳ್ತಾರೆ. ಅಂದರೆ 93 ಲಕ್ಷ ಮತದಾರನ್ನ ಹೊರಗೆ ಇಟ್ಟು ಚುನಾವಣೆ. ಇದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಟ್ರಿಬ್ಯುನಲ್ಲಿ ಪೆಂಡಿಂಗ್ ಇದೆ. ಎಲೆಕ್ಷನ್ನು ಶುರು ಮಾಡಿದರು. ನಾಳೆ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪು ಬರುತ್ತೆ ಅಂತ ಇಟ್ಕೊಳ್ಳೋಣ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸರಿಯಲ್ಲ ಅಂತ ಕೋಶ ಆದರೆ ಇದು ಏನಾಗುತ್ತೆ, ಗೆದ್ದಿರೋ ಮುಖ್ಯಮಂತ್ರಿ ಏನಾಗ್ತಾರೆ? ಟ್ರಿಬ್ಯುನಲ್ನಲ್ಲಿ 93 ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ತೆಗೆದಿರೋದು ಸರಿಯಲ್ಲ, ಅವ್ರಿಗೂ ವೋಟರ್ ಲಿಸ್ಟ್ನಲ್ಲಿ ಸೇರಬೇಕು ಅಂದು ಆದೇಶ ಬಂದರೆ ಏನಾಗುತ್ತೆ? ಅಂದರೆ ಕಾನೂನು ಸಂವಿಧಾನಕ್ಕೆ ವಿರೋಧವಾದ ಒಂದು ಸ್ಕೀಮು, ಸ್ಕೋಪ್ ಆಫ್ ಸರ್ ಎಂದು ಹೇಳ್ತೀನಿ. ಈಗ ಇದನ್ನು ಇನ್ನೊಂದು ಹೇಳ್ಬೋದು ಸರ್. ಈಗ 93 ಲಕ್ಷ ಜನರು ಈಗ ಅಸ್ಸಾಮಲ್ಲಿನೂ ಅದೇ ಆಗಿದೆ, ಕೇರಳ ಕರ್ನಾಟಕಕ್ಕೂ ಬರ್ತಾರೆ, ಬಿಹಾರಲ್ಲಿ ಆಯಿತು. ಈಗ ನೀವು ಮತದಾರನೂ ಅಲ್ಲ, ಯಾರು ನೀನು? ಬ್ಯಾಂಕಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡೋಕ್ಕಾಗತ್ತಾ? ಕೆಲಸ ತಗೊಳಕ್ಕಾಗತ್ತಾ? ಲೋನ್ ತಗೊಳಕ್ಕಾಗತ್ತಾ? ಸರ್ಕಾರಕ್ಕೂ ನಿನಗೆ ಏನು ಸಂಬಂಧ? ಮತ್ತು ನೀವೆಲ್ಲಿ ಹೋಗೋದು? ಅದೇ ಪ್ರಶ್ನೆ ಮಾಡ್ತಾರೆ ಸರ್. ಒಂದು ಐಡೆಂಟಿಟಿ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಹೇಗೆ ಹೋಗ್ತೀರಾ ನೀವು? ಈಗ ನೀವು ಪಾಕಿಸ್ತಾನ್ಗೆ ಹೋದರೆ ಅವ್ರು ಸೇರಿಸ್ತಾರ, ಬಾಂಗ್ಲಾದೇಶ ಹೋದರೆ ಅವ್ರು ಸೇರಿಸ್ತಾರ, ಮ್ಯಾನ್ಮಾರ್ ಹೋದರೆ ಅವ್ರು ಸೇರಿಸ್ತಾರ, ಇಲ್ಲ ಮಲೇಷ್ಯಾಗೆ ಹೋದರೆ ಅವ್ರು ಸೇರಿಸ್ತಾರ? ಯಾರು ನಾನು? ಅಲ್ಲಿಂದ ಬಂದಿರೋರಲ್ವಾ ಸರ್ ಇವರೆಲ್ಲ? ಯಾರು ಬಂದಿರೋದು? 92 ಲಕ್ಷ ಎಲ್ಲಿಂದ ಬಂದರು, ಯಾವಾಗ ಬಂದರು, ಹೆಂಗೆ ಬರೋಕ್ಕೆ ಸಾಧ್ಯ? ಏನು ಕೇಂದ್ರ ಸರ್ಕಾರ ನಮ್ಮ IB, ರಾ ಇಂಟೆಲಿಜೆನ್ಸಿ ವಿಂಗು, ಸ್ಟೇಟ್ ಇಂಟೆಲಿಜೆನ್ಸಿ ವಿಂಗು ಇವರೆಲ್ಲ ಬಿಟ್ಟು ಒಳಗೆ ಬರೋಕ್ಕಾಗತ್ತಾ? ಈಸ್ ಇಟ್ ಪಾಸಿಬಲ್? ಈಗ ಬೆಂಗಳೂರಿಂದ ಇವರು ಬಂದು ಸೇರ್ಕೊಳ್ಳೋಕ್ಕಾಗತ್ತಾ? ಒಂದೋ ಎರಡೋ ಇರ್ಬೋದು. 93 ಲಕ್ಷ ಎಲ್ಲಿಂದ ಬಂದಿದ್ದಾರೆ ಅದು ಹೇಳಿ? ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಎಲ್ಲಿ? ವಾಟ್ ಈಸ್ ದ ಪ್ರೂಫ್? ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೆಂಗೆ ಪ್ರೂವ್ ಮಾಡ್ತೀರಾ? ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ಕಾರ್ಡ್ ಇದೆ, ಕೆಲಸ ಮಾಡ್ತಾ ಇದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ, ಹೋದ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ, ಅವ್ರ ತಂದನೂ ವೋಟ್ ಹಾಕಿದ್ದಾರೆ. ನೀವು ಅವ್ರ ಆಧಾರ್ ಕಾರ್ಡ್ ಕೊಡ್ತಾರೆ, ಬ್ಯಾಂಕ್ ಪಾಸ್ಬುಕ್ ಕೊಡ್ತಾರೆ, ಪಾಸ್ಪೋರ್ಟ್ ಕೊಡ್ತಾರೆ, ಯಾವುದು ಬೇಡ ಅಂತೀರಾ ನೀವು? ನಕಲಿ ಅಲ್ವಾ ಸರ್ ಅವೆಲ್ಲ? ಯಾವುದು ನಕಲಿ? ಜುಲೈನೇ ನಕಲಿ ಕೊಟ್ಟಿದ್ದು ಯಾರು? ಅವ್ರ ಮೇಲೆ ಏನು ಮಾಡಿದ್ದೀರಾ ನೀವು? ನಕಲಿ ಕೊಟ್ಟಿದ್ದು ಯಾರು? ನಕಲಿ ಅಂದು ಹೆಂಗೆ ಹೇಳ್ತೀರಾ? ವೋಟರ್ ಲಿಸ್ಟಿಂದ ಯಾರು ಅವರು? 93 ಲಕ್ಷ ಯಾರು? ಬಿಹಾರಲ್ಲಿ 61 ಲಕ್ಷ ಯಾರು? ಡೆಲ್ಲಿನಲ್ಲಿ ಯಾರು? ಕರ್ನಾಟಕದಲ್ಲಿ ಯಾರು? ಈಗ ಆಸ್ತಿ ಇರೋರು ನೀವು ಪ್ರೂವ್ ಮಾಡಿ ಅಂದರೆ ಏನು ಪ್ರೂವ್ ಮಾಡೋದು? ನನ್ನ ಪ್ರಕಾರ ಹಿಟ್ಲರ್ ಕಾಲದಲ್ಲಿ ನರಮೇಧ ಮಾಡಿದರು. 61 ಲಕ್ಷ ಜನರನ್ನೇ ಹಿಟ್ಲರ್ ಕೊಂದ. ಏನೊಂದು ಕೊಂದ? ಇವರೆಲ್ಲರೂ ಜಿಯೋನಿಸ್ಟ್, ಇವರೆಲ್ಲ ಯೂದರು, ಇವ್ರನ್ನ ಕೊಲ್ಲಬೇಕು ಅಂದು ಕೊಂದ. ಇಲ್ಲಿ ಮುಸಲ್ಮಾನರನ್ನ ಕೊಲ್ಲಬೇಕಂತ ಇದನ್ನು ತಂದಿದ್ದಾರೆ ಅಂತೀನಿ. ದಿಸ್ ಈಸ್ ಅ ಬ್ಲಡ್ಲೆಸ್ ಜಿನೋಸೈಡ್. ರಕ್ತ ಇಲ್ಲದೆ ನರಮಯದ ಅಂತ ಹೇಳ್ತೀನಿ. ಇದು CAA. ಇದು ಮುಸಲ್ಮಾನರಿಗೆ ವಿರೋಧವಾಗಿ ಮಾಡಿರೋದು, ಇದು ಕ್ರೈಸ್ತರಿಗೆ ವಿರೋಧವಾಗಿ ಮಾಡಿದ್ದಾರೆ, ಇದು ದಲಿತರಿಗೆ, ಮೂಲ ನಿವಾಸಿನಿಗಳಿಗೆ, ಆದಿವಾಸಿಗಳಿಗೆ ಹೆಂಗೆ ಪ್ರೂವ್ ಮಾಡ್ತಾರೆ? ಕಾಡಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಆಸ್ತಿ ಇಲ್ಲ, ಪಟ್ಟ ಇಲ್ಲ. ದಲಿತರು ಹೆಂಗೋ? ಈಗ ಕಟ್ಟಡ ಕೆಲಸ ಮಾಡೋರು ಗುಲ್ಬರ್ಗಾದಿಂದ ಬೆಂಗಳೂರು ಬರ್ತಾರೆ, ಏನಿದೆ ಅವ್ರ ಹತ್ರ? DNA ಟೆಸ್ಟ್ ಮಾಡ್ತೀರಾ? ನೀವು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀರಾ? ಈಗ ಜನರು ಮತ ಕೊಟ್ಟು ಆಡಳಿತ ಮಾಡೋರನ್ನ ಕೂರಿಸ್ತಾರೆ ಇತ್ತಾನೆ. ಈಗ ಅಧಿಕಾರಕ್ಕೆ ಬಂದ ಮೇಲೆ ಮತ ಹಾಕಿ ಅಂತ ಹೇಳಿದ್ರಿ,
ಅಂದರೆ ಈ ದೇಶದಲ್ಲಿ ನೀವು ಜನರನ್ನ ಹಕ್ಕಿಲ್ಲದ ಮನುಷ್ಯರಾಗಿ ಮಾಡ್ತೀರಾ? ಅಂದರೆ ಸರ್ ಅನ್ನೋದು ಇಟ್ ಇಸ್ ಬ್ಲಡ್ಲೆಸ್ ಜಿನೋಸೈಡ್. ಈಗ ಪಶ್ಚಿಮ ಬಂಗಾಳದಲ್ಲಿ ಇದೇ ಥರ ಚುನಾವಣೆ ನಡೀತಾ ಇದೆ, ಅಸ್ಸಾಮಲ್ಲಿನೂ ಇದೇ ನಡೀತಾ ಇದೆ. ಅಲ್ಲಿ ಹಿಮಂತ ಹೇಳ್ತಾರೆ, ನಿಮಗೆ ವೋಟರ್ ಲಿಸ್ಟಲ್ಲಿ ಇಲ್ಲ, ನಾಳೆ ನೀವು ಏನಾಗ್ತೀರಾ ನೋಡಿ, ನಿಮ್ಮನ್ನು ನಾಳೆನೇ ನಾವು ತೆಗೆದು ಬಿಸಕ್ಕೆ ಆಗೋದಿಲ್ಲ. ಅಂದರೆ ಏನು ಹೇಳ್ತಾರೆ, ಕೊಂದುಬಿಡ್ತೀವಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ನೀವು ಎಲ್ಲಾಗಲೂ ಹೋಗಿ ಅಂತಾರೆ. ಎಲ್ಲಿ ಹೋಗೋದವರು? ರೈಟ್ ಟು ಲೈಫ್ ಆರ್ಟಿಕಲ್ 21 ಎಲ್ರಿಗೂ ಇದೆ. ಆರ್ಟಿಕಲ್ 21 ಕಿತ್ತಾಕೋದು ಸರ್. ಈ ಸರ್ ಮಾಡಿರೋ ಒಂದೇ ಉದ್ದೇಶ, ಈ ದೇಶದಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರು, ಕ್ರೈಸ್ತರು, ಬುದ್ಧಿಸ್ಟು, ಮೂಲ ನಿವಾಸಿಗಳು ಇವರನ್ನೆಲ್ಲ ಈ ದೇಶದ ಪ್ರಜೆಗಳೆಲ್ಲ ಅಂದು ದೂರ ಇಟ್ಟು, ಈಗ ಈ ಸವರ್ಣೀಯರು ಅವರ್ಣೀಯರು, ಸವರ್ಣೀಯರು ಮಾತ್ರ ಬಾಳಬೇಕು, ಅವರ್ಣೀಯರಿಗೆ ಯಾವುದೇ ಹಕ್ಕಿಲ್ಲ ಅಂದು ಮಾಡುವ ಒಂದು ಉದ್ದೇಶದಿಂದ ಈ ಸರ್ ಅನ್ನೋದನ್ನು ತಂದಿದ್ದಾರೆ. ಇದಕ್ಕೆ ವಿರೋಧವಾಗಿ ನಾವು ಹೋರಾಟ ಮಾಡಿಲ್ಲ, ಇದನ್ನು ಸೋಲಿಸಲಿಲ್ಲ ಅಂದರೆ ಇವತ್ತು ಮುಸಲ್ಮಾನರು, ನಾಳೆ ದಲಿತರು, ನಾಳೆ ಇದ್ದು ಶೂದ್ರರು, ಪ್ರತಿ ಅವರ್ಣೀಯರಿಗೂ ಇದು ಬರುತ್ತೆ. ನಮ್ಮ ದೇಶದಲ್ಲಿ 120 ಕೋಟಿ ಜನರಿಗೆ ಮನೆ ಇಲ್ಲ, ಮಠ ಇಲ್ಲ, ಊಟ ಇಲ್ಲ. ಸೊ ಸರ್ ಅನ್ನೋದು ದೇಶ ವಿರೋಧ, ಸಂವಿಧಾನದ ವಿರೋಧ, ಕಾನೂನು ವಿರೋಧ, ಮನುಷ್ಯರ ವಿರೋಧ, ಇಡೀ ಮನುಷ್ಯತ್ವಕ್ಕೆ ಒಂದು ವಿರೋಧ, ಇದು ಮಾನವ ಹಕ್ಕುಗೆ ವಿರೋಧ. ಸರ್ರನ್ನು ಸೋಲಿಸಲೇಬೇಕು, ಸರ್ರನ್ನು ಇಟ್ಕೊಂಡು ಚುನಾವಣೆ ಮಾಡೋದು ಅದು ಚುನಾವಣೆ ಅಲ್ಲ. ನಾವು ಒಂದು ಪ್ರಜಾಪ್ರಭುತ್ವ ಅಂದು ಹೇಳಕ್ಕೆ ಬರೋದಿಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮನ್ನು ಬೇರೆ ಕೀಳಾಗಿ ನೋಡುವ ಪರಿಸ್ಥಿತಿಗೆ ನಾವು ತಳ್ಳಿದ್ದೀವಿ. ಹಿಟ್ಲರ್ ರಾಜ್ಯವನ್ನು ಇಡೀ ಪ್ರಪಂಚದಲ್ಲಿ ಯಾರೂ ಒಪ್ಪಿಲ್ಲ, ಮುಸೋಲಿನಿ ರಾಜ್ಯವನ್ನು ಯಾರೂ ಒಪ್ಪಿಲ್ಲ. ಇವತ್ತಿಗೂ ಇಡಿ ಅಮೀನು, ಪಿಂಚೋಟೆ, ಫ್ರ್ಯಾಂಕೋ, ಇಂಥ ಫ್ಯಾಸಿಸ್ಟ್ಗಳಿಗೆ ನಾಗರಿಕ ಸಮಾಜದಲ್ಲಿ ಅವರಿಗೆ ಜನ ಚೆನ್ನಾಗಿ ನೋಡೋದಲ್ಲ ಅಂದು ಹೇಳಿ ಸರ್ರನ್ನು ನಾವು ವಿರೋಧ ಮಾಡಬೇಕಂದು ಹೇಳ್ತೀವಿ. ಅಟ್ಲೀಸ್ಟ್ ನಿಮಗೆ ಒಂದು ಸಿಟಿಸನ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಗೊತ್ತೊಂದು 5 ವರ್ಷಗಳ ಕಾಲ ಇಲ್ಲಿದ್ದರೆ ಇಲ್ಲಿನ ಪೌರತ್ವ ಕಾಯ್ದೆ ಹೇಳೋ ಪ್ರಕಾರ ಇಲ್ಲಿನ ನಾಗರಿಕನ ಆಗ್ತಾನೆ ಅಂತ ನೀವು ಹೇಳ್ತಿದ್ದೀರಾ. ಅವ್ರ ತಾತ, ಅವ್ರ ಅಪ್ಪನ ಕಾಲದಿಂದಲೂ ಕೂಡ ಇಲ್ಲಿದ್ದಾರೆ ಅಂತ. ಅಟ್ಲೀಸ್ಟ್ ಇಲ್ಲಿನ ಸಿಟಿಸನ್ಶಿಪ್ ಆ್ಯಕ್ಟನ್ನ ಪ್ರಕಾರ ಅವರು ಇಲ್ಲಿನ ಪೌರತ್ವ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಒಂದು ಕೂಡ ಮಾಡಲೇ ಇಲ್ವಾ ಅಂತ. ಜೊತೆಗೆ ಇಲ್ಲಿ ಡ್ಯುಯಲ್ ಕೂಡ ಆಗಿದೆ. ಆ ಡ್ಯುಯಲ್ ಆಗಿರ್ತಕ್ಕಂಥ ID ಕಾರ್ಡ್ಗಳು, ನಕಲಿ ID ಕಾರ್ಡ್ಗಳನ್ನು, ಡ್ಯುಯಲ್ ಅಂದರೆ ಏನು ಹೇಳ್ತೀರಾ? ಇದು ID ಕಾರ್ಡ್ಗಳನ್ನು, ಡ್ಯುಯಲ್ ಅಂದರೆ ಏನು ಹೇಳ್ತೀರಾ? ಡ್ಯುಯಲ್ ಅಂದರೆ ಏನು ಹೇಳ್ತೀವಿ? ಎರಡು, ನಾನು ಒಂದು ಆಧಾರ್, ಒಂದು ಗುರುತಿನ ಚೀಟಿ ಇದೆ, ಓಟ್ ಆಗ್ತಕ್ಕಂಥ ಗುರುತಿನ ಚೀಟಿಗಳೇ ಎರಡೆರಡು ಆಗಿದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ತೆಗೆದು ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಹಂಗಲ್ಲ, ಅದು ಬರೀ ಯಾವ್ಯಾವ ಮುಸಲ್ಮಾನರು ಎಲ್ಲಿದ್ದಾರೆ ಅಲ್ಲೇ ನಡೀತಾ ಇದೆ ಇದು. ಯಾರೆಲ್ಲ BJP ವೋಟರ್ಸ್ ಇಲ್ವೋ ಅವ್ರನ್ನೇ ತೆಗಿತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ ಮೊದಲೇ, ಆಧಾರ್ ಕಾರ್ಡು ಬೇಕಾಗಿಲ್ಲ, ವೋಟರ್ ID ಬೇಕಾಗಿಲ್ಲ, ಪಾಸ್ಪೋರ್ಟು ಬೇಕಾಗಿಲ್ಲ. ಮತ್ತು ಏನು ಈ ದೇಶದಲ್ಲಿ 120 ಕೋಟಿ ಜನರಿಗೆ ಮನೆ ಇಲ್ಲ, ಆಸ್ತಿ ಇಲ್ಲ. ಯಾಕೆಂದರೆ 3000 ವರ್ಷದಿಂದ ನಾವು ಓದಬಾರ್ದು, ಒಳ್ಳೆ ಮನೆಯಲ್ಲಿ ಇರಬಾರ್ದು, ಐಷಾರಾಮಿ ಜೀವನ ಮಾಡಬಾರ್ದು, ನಮ್ಗೆ ಹಣನೂ ಇಲ್ಲ, ಅಧಿಕಾರನೂ ಇಲ್ಲ, ಐಷಾರಾಮಿ ಜೀವನ ಇಲ್ಲ ಅಂದು ಅವ್ರ ಹೆಸರು ಮೂಲ ನಿವಾಸಿಗಳಂದು ಹೇಳ್ತೀರಾ, ಅವ್ರ ಹೆಸರು ಶೂದ್ರರು ಅಂತ ಹೇಳ್ತೀರಾ, ಅವ್ರ ಹೆಸರು ದಲಿತರು ಅಂತ ಹೇಳ್ತೀರಾ, ಈಗ ಮಾಡರ್ನ್ ಆಗಿ ಅಲ್ಪಸಂಖ್ಯಾತರು ಅಂತ ಹೇಳ್ತೀರಾ. ಮತ್ತು ನಮ್ಮ ಗತಿ ಏನು? ಸೊ SIR ಕಂಪ್ಲೀಟ್ಲಿ ಜನ ವಿರೋಧಿ ಇದೆ ಅಂತ ಹೇಳ್ತೀವಿ. ಜನ ವಿರೋಧಿ ಮಾತ್ರ ಅಲ್ಲ, ದೇಶ ವಿರೋಧಿ, ಸಂವಿಧಾನದ ವಿರೋಧಿ, ಇಂಟರ್ನ್ಯಾಷನಲ್ ಕಾನೂನಿಗೆ ವಿರೋಧಿ. ಇದು ಹಿಟ್ಲರ್ ರಾಜ್ಯ, ಇದು ಮುಸೋಲಿನಿ ರಾಜ್ಯ, ಇದು ಇಡಿ ಅಮೀನ್ ರಾಜ್ಯ, ಇದು ಜನಪ್ರತಿನಿಧಿ ಇಲ್ಲ, ಪ್ರಜಾಪ್ರಭುತ್ವ ಅಲ್ಲ, ಇದು ಒಂದು ಫ್ಯಾಸಿಸ್ಟ್ ಗೌರ್ಮೆಂಟ್ ಅಂತ ಹೇಳ್ತೀನಿ ನಾನು. ಅಕ್ರಮವಾಗಿ ನುಸುಳಿರೋ ಯಾವ ಮುಸ್ಲಿಂ ಆಗಿರಲಿ, ಕ್ರೈಸ್ತನಾಗಿರಲಿ ಅಫೆನ್ಸ್ ಅಂತ ಅನ್ನಿಸ್ತಿಲ್ವ ಸರ್? ಅಕ್ರಮವಾಗಿ ಯಾರು ಬಂದಿದ್ದಾರೆ ಹೇಳಿ? 93 ಲಕ್ಷದಲ್ಲಿ ಒಬ್ಬ ವ್ಯಕ್ತಿನೂ ಯಾರು
93 ಲಕ್ಷದಲ್ಲಿ ಯಾರು ಎಲ್ಲಿಂದ ಬಂದಿದ್ದಾರೆ ಹೇಳಿ ನೀವು. ಕೇಸ್ ರಿಜಿಸ್ಟರ್ ಮಾಡಿ, ಅವ್ರ ಮೇಲೆ ನೋಂದಣಿ ಮಾಡಿ. ಈಗ ಫಾರಿನರ್ಸ್ ಆ್ಯಕ್ಟ್ ಇದೆಲ್ಲ, ಸಿಟಿಸನ್ಶಿಪ್ ಆ್ಯಕ್ಟ್ ಇದೆಲ್ಲ, ಆ್ಯಕ್ಷನ್ ತಗೊಳ್ಳಿ. ನೀವು ವೋಟಿಂಗ್ ರೈಟನ್ನು ಹೆಂಗೆ ಕಿತ್ಕೊಳ್ತೀರಾ ನೀವು? ಎಲ್ಲಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದು ಯಾವ ಕಾನೂನಲ್ಲಿಲ್ಲ, ಯಾವ ಸಂವಿಧಾನದಲ್ಲಿಲ್ಲ. ಪೌರತ್ವ 5 ವರ್ಷ ಸಿಟಿಸನ್ಶಿಪ್ಪು. ಅರೆ 50 ವರ್ಷದಿಂದ ಇದ್ದಾರೆ ಅಂದರೆ ನೀವು ಏನು ಕೊಡಬೇಕು ನಿಮಗೆ ಈ ಅಧಿಕಾರ? ಜ್ಞಾನೇಶ್ ಕುಮಾರ್ ಕತೆ ಹೇಳಿದ್ನಲ್ಲ ನಾನು. ಯಾರವರು? ಈಗ ಬಿ ಜೆ ಪಿನಲ್ಲಿ RSSನಲ್ಲಿ ಬಿ ಜೆ ಪಿ ಒಂದು ಭಾಗ, ಅದು ಪೊಲಿಟಿಕಲ್ ಮೋರ್ಚಾ, ಅದು ಬಿ ಜೆ ಪಿ ಅದೇ ಮೈನಾರಿಟಿ ಮೋರ್ಚಾ ಅಂತ ಇಟ್ಕೊಂಡಿದ್ದಾರೆ. ಇದು ಚುನಾವಣೆ ಮೋರ್ಚಾ, ಅದರ ಅಧಿಪತಿ ಜ್ಞಾನೇಶ್ ಕುಮಾರ್. ಇವರು RSS ಅಪಾಯಿಂಟ್ಮೆಂಟೇ. ಈಗ ED ಏನಾಯಿತು, CBI ಏನಾಯಿತು, ಇಂಟೆಲಿಜೆನ್ಸ್ ಏಜೆನ್ಸಿ ಏನಾಯಿತು, NIA ಏನಾಯಿತು, ಪ್ರತಿ ಒಂದು RSSನ ಒಂದು ಮೋರ್ಚಾ ಮಾಡಿದ್ದಾರೆ. ಇದು ಚುನಾವಣೆ ಮೋರ್ಚಾ, ಅವ್ರು ಹಂಗೆ ಮಾಡ್ತಾರೆ. ಸ್ಟೇಟ್ಗೂ ಕೂಡ ಚುನಾವಣೆ ನಡೀತಾ ಇದೆ ಅಂತ ಭಾಳ ಕುತೂಹಲದಿಂದಲೂ ಕೂಡ ನೋಡ್ತಾ ಇದ್ದೀವಿ ನಾವು. ತಮಿಳ್ನಾಡು ಇರ್ಬೋದು, ಇದೆ ಅಸ್ಸಾಂ ಇರ್ಬೋದು, ಪುದುಚೇರಿ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು. ನಿಮ್ಮ ವಿಷನ್ ಏನು ಅನ್ನಿಸ್ತಾ ಇದೆ ಸರ್? ಈ ಬಾರಿಯ ಚುನಾವಣೆ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಿ ನೀವು? ನೋಡಿ, ಈಗ ಚುನಾವಣೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಈಗ ವೆಸ್ಟ್ ಬೆಂಗಾಲು, ಅಸ್ಸಾಮು, ಇದು 2 ಎಲೆಕ್ಷನು ಈಗ ನಡೀತಾ ಇದೆ, ಎಲೆಕ್ಷನ್ ಪ್ರೋಸೆಸ್ಸು. ಕೇರಳದಲ್ಲಿ ವೋಟ್ ಹಾಕಿದ್ದಾರೆ, ಅಸ್ಸಾಮಲ್ಲಿನೂ ವೋಟ್ ಹಾಕಿದ್ದಾರೆ, ಕೇರಳದಲ್ಲಿ ವೋಟ್ ಹಾಕಿದ್ದಾರೆ, ಪಾಂಡಿಚೇರಿನಲ್ಲಿನೂ ಚುನಾವಣೆ ಆಗಿದೆ. ಈಗ ಬ್ಯಾಲೆನ್ಸ್ ಇರೋದು ವೆಸ್ಟ್ ಬೆಂಗಾಲು ಮತ್ತು ತಮಿಳ್ನಾಡು. ವೋಟಿಂಗು ಮೇ 4ನೇ ತಾರೀಕಿಗೆ ಕಾಮನ್ ಎಲ್ಲ 5 ಸ್ಟೇಟದು ಕೌಂಟಿಂಗ್ ಮಾಡ್ತಾರೆ. ಬಹುಶಃ ಒಂದು 10 ಗಂಟೆಗೆಲ್ಲ ಯಾರು ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಗೊತ್ತಾಗ್ಬೋದು. ಯಾಕಂದರೆ ಈಗ EVM ಮಿಷನ್ನು, EVM ಮೇಲೆ ಸುಮಾರು ಚರ್ಚೆಗಳಿದೆ, ಅದಿರಲಿ. ಈಗ ಭಾರತೀಯ ಜನತಾ ಪಾರ್ಟಿ ಇದು ಆಂಧ್ರದಲ್ಲಿ ಇಲ್ಲ, ಕೇರಳದಲ್ಲಿ ಇಲ್ಲ, ತಮಿಳ್ನಾಡಲ್ಲಿ ಇಲ್ಲ, ಕರ್ನಾಟಕದಲ್ಲಿನೂ ಇಲ್ಲ. ಇದು ಪಕ್ಷ ಇಲ್ಲಿಲ್ಲ. RSSನವರು ಇಲ್ಲೊಂದು ಶಾಖ ಅಲ್ಲೊಂದು ಶಾಖ ನಡೀತಿತ್ತು. ಅವರು ಚುನಾವಣೆಯಲ್ಲಿ ನೋಟಾಕು ಕಡಿಮೆ, ಅವರಿಗೆ ಕ್ಯಾಂಡಿಡೇಟೇ ಸಿಗಲಿಲ್ಲ ಅಂಥ ಪರಿಸ್ಥಿತಿ ಇತ್ತು. ಈಗ ಕರ್ನಾಟಕದಲ್ಲಿ ಏನಾಯಿತು? ಕರ್ನಾಟಕದಲ್ಲಿ RSS ಅನ್ನೋದು ಒಂದು ಸಣ್ಣ ವಿಂಗ್ ಇತ್ತು. BJPಗೆ 2 ಸೀಟು 3 ಸೀಟಿಗೆ ಮೇಲೆ ಬರ್ತಾ ಇರಲಿಲ್ಲ. ಕಾಂಗ್ರೆಸ್ಸೇ ಜನತಾ ಪಾರ್ಟಿ ಆಯಿತು. ಜನತಾ ಪಾರ್ಟಿ ಅದು ಹೋಗಿ JDS, JDU ಅಂದು ಬಂತು. ಸೊ ಕಾಂಗ್ರೆಸ್ ಮೇಲೆ ಇರೋ ಕೋಪದಲ್ಲಿ ಒಂದು ಅವಕಾಶ ಜನತಾ ಪಾರ್ಟಿ ಕೊಟ್ಟರು. JDS, ದೇವೇಗೌಡರು ಮುಖ್ಯಮಂತ್ರಿ ಆದರು, ಮತ್ತು JH ಪಾಟೀಲ್ ಮುಖ್ಯಮಂತ್ರಿ ಆದರು. ಅದಕ್ಕೆ ಮೊದಲು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆದರು. ಇದೆಲ್ಲ ಆದಮೇಲೆ ಮತ್ತೆ ಏನಾಯಿತು? JDU ಅದು BJPಯಲ್ಲಿ ಮೆರ್ಜ್ ಆಯಿತು. ಪಾಟೀಲರು ಹೋದರು, JDU ಕಂಪ್ಲೀಟು BJP ಆಯಿತು. ಈಗ ಕುಮಾರಸ್ವಾಮಿ ನೇತೃತ್ವದಲ್ಲಿ BJP ಹೊಂದಾಣಿಕೆ ಮಾಡಿ ಅವರು ಅಧಿಕಾರಕ್ಕೆ ಬಂದರು. ಅಂದರೆ ಎಂಟೈರ್ JDU, JDS ಇದು ಎಲ್ಲನೂ ಈಗ BJP ಆಯಿತು. ಕಾಂಗ್ರೆಸ್ನವರಲ್ಲಿ ಇರೋರು BJPನಲ್ಲಿ ಸೇರಿಕೊಂಡ್ರು. ಅಂದರೆ 85% ಯಾರು ಶಾಸಕರು, ಸಚಿವರು, ಲೀಡ್ರು ಎಲ್ಲರೂ ಕಾಂಗ್ರೆಸ್ ಆಗಿದ್ದು JDS ಆಗಿ JDU ಆಗಿ ಈಗ BJP ಆಗಿದೆ. ಇವರು ಪಕ್ಷವನ್ನು ಕೊಂದುಕೊಳ್ತಾರೆ, MLAಗಳನ್ನ ಖರೀದಿ ಮಾಡ್ತಾರೆ, ಮತದಾರನ್ನ ಖರೀದಿ ಮಾಡ್ತಾರೆ. ನ್ಯಾಯ, ನೀತಿ, ಧರ್ಮ ಏನೂ ಇಲ್ಲ, ದ್ವೇಷ, ಪಾಲಿಟಿಕ್ಸು, ರಾಜಕೀಯ ಮಾಡಿಕೊಂಡು ಕರ್ನಾಟಕದಲ್ಲಿ BJP ಹೆಂಗೆ ಆಡಳಿತಕ್ಕೆ ಬಂತು, ಈಗ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ, ಬಂದುಬಿಡ್ತೀವಿ ಅಂದು ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಕರ್ನಾಟಕ. ತಮಿಳ್ನಾಡಲ್ಲಿ BJP ಅನ್ನೋದು ಇಲ್ಲವೇ ಇಲ್ಲ, 0 ಪಾರ್ಟಿ ಅದು. ಜಯಲಲಿತಾ ತೀರ್ಕೊಂಡ್ಬಿಟ್ರು. ತೀರ್ಕೊಂಡ ಮೇಲೆ ಸೆಂಟ್ರಲ್ ಗೌರ್ಮೆಂಟೇ ಅಲ್ಲಿಗೆ ಹೋಯಿತು. ಈಗ BJP ತಮಿಳ್ನಾಡು ಸ್ಟೇಟ್ ಪ್ರೆಸಿಡೆಂಟು ADMK. ಅಂದರೆ ಅದರಲ್ಲಿ ಒಬ್ಬರು ಇಬ್ಬರನ್ನ ಬಿಟ್ಟು ಎಲ್ಲರೂ ಎಂಟೈರ್ ADMKನೇ BJP.
ಈಗ ಬಿ ಜೆ ಪಿನೇ ಎ ಡಿ ಎಮ್ ಕೆ ಅಂದ್ರೆ ಹೊಂದಾಣಿಕೆ ಹೆಂಗಿದೆ ನೋಡಿ. ಎ ಡಿ ಎಮ್ ಕೆನಲ್ಲಿ ಒಂದು ಗುಂಪನ್ನು ಬಿ ಜೆ ಪಿ ಮಾಡಿ ಆ ಗುಂಪನ್ನು ಇಟ್ಕೊಂಡು ಈಗ ಎ ಡಿ ಎಮ್ ಕೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳನ್ನೆಲ್ಲ ಸೇರಿಸ್ಕೊಂಡು ಅದು ಒಂದು ಟೀಮ್ ಆಗಿ ನಿಂತಿದ್ದಾರೆ. ಈಗ ತಮಿಳ್ನಾಡಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಕೋಮು ದ್ವೇಷ. ನಾವು ತಿರುಪರಂ ಕುಂಡ್ರಮನ್ನು ಅಯೋಧ್ಯ ಮಾಡ್ತೀವಿ, ಮುಸಲ್ಮಾನರ ಮೇಲೆ ದಾಳಿ ಮಾಡೋದಾದರೆ ಅದನ್ನು ಇಗ್ನೋರ್ ಮಾಡಿದರು. ಅಂದರೆ ಎ ಡಿ ಎಮ್ ಕೆ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾಯಿದ್ದಾರೆ. ಎಲ್ಲಿ? ತಮಿಳ್ನಾಡಲ್ಲಿ. ಕೇರಳದಲ್ಲಿ ಎಡಪಾಡಿ ಎ ಡಿ ಎಮ್ ಕೆ ಥರ ಒಂದು ಹೆಗಲು ಸಿಗಲಿಲ್ಲ ಅವರಿಗೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಒಂದು ಕಡೆ ಎಲ್ ಡಿ ಎಫ್, ಇನ್ನೊಂದು ಕಡೆ ಯು ಡಿ ಎಫ್ ಒಂದು ಹೇಳ್ಕೊಂಡು ಅಲ್ಲಿ ಚುನಾವಣೆಯಲ್ಲಿಲ್ಲ. ಪುದುಚೇರಿ ಕಾಂಗ್ರೆಸ್ 2 ಆಯಿತು, ಒಂದು ಕಾಂಗ್ರೆಸ್ ಬಿ ಜೆ ಪಿ ಆಯಿತು, ಕಾಂಗ್ರೆಸ್ಸೇ ಬಿ ಜೆ ಪಿ ಆಯಿತು. ಬಿ ಜೆ ಪಿ ಸ್ಪ್ಲಿಂಟ್ ಗ್ರೂಪ್ ರಂಗಸ್ವಾಮಿ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಡಿ ಎಮ್ ಕೆ ಕಾಂಗ್ರೆಸ್ಸು ಒಂದು ಟ್ರೂಪಾಗಿ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ. ಈಗ ಪಶ್ಚಿಮ ಬೆಂಗಾಲು 3 ಟರ್ಮ್ ಆಗಿದ್ದು, 3 ಟರ್ಮ್ ಆಗಿ ಮಮತಾ ಮುಖ್ಯಮಂತ್ರಿಯಾಗಿ ಇದ್ದರು. ಇದರಲ್ಲಿ ಗೆದ್ದರೆ 4ನೇ ಟರ್ಮ್ ಆಗುತ್ತೆ. ಸೊ ಮಮತಾ ಸಪ್ರೇಟು, ಸಿ ಪಿ ಐ ಲೆಫ್ಟ್ ಪಾರ್ಟೀಸು ಸಪ್ರೇಟು, ಕಾಂಗ್ರೆಸ್ಸು ಸಪ್ರೇಟು. 4 ಕಾರ್ನರ್ ಕಂಟೆಸ್ಟ್ ಎಲ್ಲಿ? ಪಶ್ಚಿಮ ಬೆಂಗಾಲಲ್ಲಿ ನಡೀತಾ ಇದೆ. ಈಗಾಗಲೇ ಡಿಸ್ಕಸ್ ಮಾಡಿದ್ದು 93 ಲಕ್ಷಕ್ಕೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮತದಾರರೇ ಇಲ್ಲ. ಅಂದರೆ ಎಲ್ಲೆಲ್ಲೆಲ್ಲ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅವ್ರನ್ನ ಲಿಸ್ಟಿಂದನೇ ತೆಗೆದುಬಿಟ್ಟಿದ್ದಾರೆ. ಅದು ಟ್ರಿಬ್ಯುನಲ್ 300 ಟ್ರಿಬ್ಯುನಲ್ಗಳಲ್ಲಿ ಅದು ಪೆಂಡಿಂಗ್ ಇದೆ, ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ನಾಳೆ ಗೆಲುವು ಸೋಲಾಗಿ ಅದು ಸರಿಯಲ್ಲ ಅಂದು ಬಂದರೆ ಏನಾಗುತ್ತೆ ಅದು ನೋಡೋಣ. ಈಗ ಕೇರಳದಲ್ಲಿ ಪ್ರೈಮರಿ ಎಜುಕೇಷನ್ ನಂಬರ್ 1 ಕೇರಳ. ಸೆಕೆಂಡ್ರಿ ಎಜುಕೇಷನ್, PUC, ಗ್ರ್ಯಾಜುಯೇಷನ್, 0 ಇಲ್ಲಿಟ್ರಸಿ ಊರು ಕೇರಳ. ನೋಡಿ, ಇಲ್ಲಿ ಅಂಗನವಾಡಿ ಬಿಸಿ ಊಟ ಮಿಡ್ ಡೇ ಮೀಲ್ಸ್ ಟೀಚರ್ಗೆ ಕರ್ನಾಟಕದಲ್ಲಿ 4,500, 4,600. ತಮಿಳ್ನಾಡಲ್ಲಿನೂ ಅದೇ ಇದೆ, ಕೇರಳದಲ್ಲಿ 12,000 ಇದೆ. ಕೇರಳ ಪ್ರತಿ ಊರು ರೋಡು ಇನ್ಫ್ರಾಸ್ಟ್ರಕ್ಚರು 10 ವರ್ಷದಿಂದ ಕೋಮು ಗಲಭೆ ಇಲ್ಲ, ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ, ಹಿಂದೂ ಕ್ರಿಶ್ಚಿಯನ್ ಗಲಾಟೆ ಇಲ್ಲ, ಕೋಮು ಗಲಭೆ ಇಲ್ಲ. ಪೀಸ್ಫುಲ್ ಸ್ಟೇಟ್ ಕೇರಳ. ಇನ್ಫ್ರಾಸ್ಟ್ರಕ್ಚರ್, ರೋಡು, ಬಿಲ್ಡಿಂಗು, ಸ್ಕೂಲ್ಸು, ಪ್ರೈಮರಿ ಹೆಲ್ತ್ ಸೆಂಟರ್ಸು, ಡಾಕ್ಟರ್ಸು ಎಲ್ಲ ಪರ್ಫೆಕ್ಟಾಗಿ ನಡೀತಾ ಇದೆ. ಹ್ಯೂಮನ್ ಇಂಡೆಕ್ಸಲ್ಲಿ ನಂಬರ್ 1 ಇದೆ ಎಲ್ಲದರಲ್ಲಿಯೂ. ಈಗ ಬಿ ಜೆ ಪಿನವ್ರು ಏನು ಹೇಳ್ತಾರೆ ಕೇರಳದಲ್ಲಿ? ಶಬರಿಮಲ ಗೋಲ್ಡ್ ಥೆಫ್ಟು. ಹೌದು, ಗೋಲ್ಡ್ ಥೆಫ್ಟ್ ಏನು 1000 kg ಅಲ್ಲ, 2-3 kg ಎಲ್ಲೋ ಅದನ್ನು ರೀಮೋಲ್ಡ್ ಕಲಿಸ್ತಾರೆ. ಆದರೆ ಇಲ್ಲಿ ಫಿಲ್ಫ್ರೇಜ್ ಆಯಿತು. ಅದು ಕೇರಳ ಹೈಕೋರ್ಟು ಓವರ್ಸೈಟಲ್ಲಿ ಅದು ತನಿಖೆ ನಡೀತಾ ಇದೆ. ದೇವಸ್ಥಾನ ಬೋರ್ಡು ತಂತ್ರಿಕಲೆಲ್ಲ ಬಿ ಜೆ ಪಿನವರೇ ಇದ್ದಾರೆ. ಸೊ ಅದು ಎಲೆಕ್ಷನ್ ಇಶ್ಯೂನ ಅದು. ದೇವಸ್ಥಾನ ತಿರುವನಂತಪುರಂ ಇದು ಫೇಯ್ತು. ಅಂದರೆ ಅಲ್ಲಿ ಫುಡ್ಡು ಯಾರು ಏನು ಫುಡ್ ಬೇಕಂದ್ರೂ ತಿನ್ಬೋದು. ನೀವು ಮೀನು ತಿಂತೀರಾ, ತಿನ್ನಿ. ಮಟನ್ನು, ಬೀಫು, ಚಿಕನ್ನು, ಫಿಶ್ಶು, ಇದು ರೈಟು. ಕರ್ನಾಟಕದಲ್ಲಿ ನೀವು ಬೀಫ್ ತಿನ್ನೋಂಗಿಲ್ಲ, ಅಪರಾಧ ಆಗುತ್ತೆ. ನೀವು ಲವ್ ಮಾಡೋಂಗಿಲ್ಲ, ಲವ್ ಮಾಡಿದರೆ ಜೈಲಿಗೆ ಹೋಗ್ಬೇಕು. ಒಂದು ಹುಡುಗನ ಲವ್ ಮಾಡ್ತಾನೆ, ಹುಡುಗ ಹುಡುಗಿನೇ ಲವ್ ಮಾಡ್ತಾನೆ. ಲವ್ ಜಿಹಾದ್ ಅಂತೀರಾ, ಎಂಥದ್ದು? ಒಂದು ಪೀಸ್ಫುಲ್ ಸ್ಟೇಟ್ ಕೇರಳ, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಈಗ ಏನು ಹೇಳಿ ನೀವು ಅಲ್ಲಿ ಓಟ್ ಕೇಳ್ತೀರಾ? ದ್ವೇಷ ರಾಜಕೀಯ ಮಾಡ್ತೀರಾ. ಅಲ್ಲಿ ಹಿಂದೂ ಮುಸ್ಲಿಂ ಅಂತೀರಾ, ಕನ್ಸಾಲಿಡೇಷನ್ ಆಫ್ ಹಿಂದೂ ವೋಟ್ಸ್ ಅಂತೀರಾ. ಅದೇ ರೀತಿ ಪಶ್ಚಿಮ ಬೆಂಗಾಲಲ್ಲಿ ಹಿಂದೂ ವೋಟ್ಸ್ ಅಂತೀರಾ, ಅಸ್ಸಾಮಲ್ಲಿನೂ ಹಿಂದೂ ಅಂತೀರಾ. ಸ್ವಾಮಿ, ಹಿಂದೂಗಳೇ ಕಾರ್ಮಿಕರ ಕಾಯ್ದೆ ಕಿತ್ತಾಕಿದ್ರಿ. ಅವ್ರಿಗೆ ಕೆಲಸದ ಭದ್ರತೆ ಕಿತ್ತಾಕಿದ್ದೀರಾ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ, ಕೆಲಸ, ಊಟ ಎಲ್ಲನೂ ಕಿತ್ತಾಕಿದ್ದೀರಾ. ಯಾರದು ಅವರು? ಈಗ ನಿಮ್ಮದು ಸೆಂಟ್ರಲ್ ಸ್ಕೀಮು ಆಶಾ, ಅಂಗನವಾಡಿ, ಬಿಸಿ ಊಟ, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್,
ಏಡ್ಸ್ ಕಂಟ್ರೋಲ್ ನರ್ಸಸ್ಸು, ಅಂಗನವಾಡಿ ಟೀಚರ್ಗೆ 4,600 ಕೊಡ್ತೀರಾ, 4,700 ರೂಪಾಯಿ ಕೊಡ್ತೀರಾ. ಅಂಗನವಾಡಿ ಟೀಚರ್ಗೆ 6,700 ಕೊಡ್ತೀರಾ, ನರ್ಸಸ್ಗೆ 15,000 ಕೊಡ್ತೀರಾ. ಬೇಕಂದರೆ ಇಟ್ಕೊಳ್ತೀರಾ, ಬೇಡ ಅಂದರೆ ಬಿಸಾಕ್ತೀರಾ. ಕರ್ನಾಟಕದಲ್ಲಿ 15,000 ಟೀಚರ್ಸು ಲೆಕ್ಚರರ್ಸು 15 ವರ್ಷ ದುಡಿಸ್ಕೊಂಡು ಅವರಿಗೆ ಸಂಬಳ ಬೇರೆ 30-32 ಕೊಟ್ಬಿಟ್ಟು ಎಲ್ಲರನ್ನೂ ಬೀದಿ ಪಾಲು ಮಾಡಿದ್ದೀರಾ. ಅಂದರೆ ಈಗ ಇಡೀ ಪ್ರಪಂಚದಲ್ಲಿ ಕನಿಷ್ಠ ವೇತನ ಎಲ್ಲಿ ಅಂದರೆ ನಮ್ಮ ದೇಶದಲ್ಲೇ. ಚೈನಾದಲ್ಲಿ 1 ಗಂಟೆಗೆ ಮಿನಿಮಮ್ ವೇಜಸ್ $4, ಒಂದು ದಿವಸಕ್ಕೆ $28, $1 93, 94, 95 ಲೆಕ್ಕ ಮಾಡ್ಕೊಳ್ಳಿ. ಒಂದು ದಿವಸಕ್ಕೆ ಎಷ್ಟು ಬರುತ್ತೆ ಅಂದು $20 ಬರುತ್ತೆ. ಒಂದು ದಿನಕ್ಕೆ $24, 1 ಗಂಟೆಗೆ $4. 8 ಗಂಟೆಗೆ ಎಷ್ಟು ಡಾಲರ್ ಆಗುತ್ತೆ? $32 ಆಯಿತು. ಈಗ ನೀವು ಎಷ್ಟು ಕೊಡ್ತೀರಾ? ಈಗ ಏರ್ಪೋರ್ಟಲ್ಲಿ ಕೆಲಸ ಮಾಡೋ ಕೆಲಸಗಾರರಿಗೆ ಎಷ್ಟು, ಹೇರ್ ಹಸ್ಟೆಸ್ಗೆ ಎಷ್ಟು ಸಂಬಳ ಕೊಡ್ತೀರಾ? ಟ್ರೈನ್ ಓಡಿಸೋರು, ಮೆಟ್ರೋದಲ್ಲಿ ಕೆಲಸ ಮಾಡೋರಿಗೆಲ್ಲ ಎಷ್ಟು ಸಂಬಳ ಕೊಡ್ತೀರಾ? ಅಂದರೆ 64 ಕೋಟಿ ಜನರಿಗೆ ನೀವು 10,000, 12,000, 13,000 ಪರ್ ಮಂತ್ ಕೊಡ್ತಾ ಇದ್ದೀರಾ. ಇವರೆಲ್ಲ ಏನು ಹಿಂದೂಗಳಲ್ವಾ? ಅಂದರೆ ಎಲೆಕ್ಷನ್ನಲ್ಲಿ ಇದೆಲ್ಲ ಇಲ್ಲ. ಬರೀ ನಟ ನಟಿ, ಮುಸಲ್ಮಾನರು, ಪಾಕಿಸ್ತಾನ, ಅಯ್ಯೋ ಹೊಟ್ಟೆಪಾಡು, ಔಷಧಿ ಇಲ್ಲ, ಊಟ ಇಲ್ಲ ಅಂದರೆ ಅದು ನೋಡಿ ಆ ಏರೋಪ್ಲೇನ್ ನಮ್ಮದು, ಅದೋ ನೋಡಿ ಪಾಕಿಸ್ತಾನ ನಮ್ಮದು, ಅದೋ ನೋಡಿ ಮೋದಿ ಫಾರಿನ್ಗೆ ಹೋಗ್ತಾ ಇದ್ದಾರೆ, ನೋಡಿ 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 ಡೆಲ್ಲಿ ನೋಡಿ ಅಂತೀರಾ. ಅಯ್ಯೋ ಹೊಟ್ಟೆಪಾಡಯ್ಯ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತೀರಾ, ಮೂಲ ನಿವಾಸಿಗಳ ಮುಕ್ತ ಭಾರತ್ ಅಂತೀರಾ, ಹಕ್ಕು ಮುಕ್ತ ಭಾರತ್ ಅಂತ ಹೇಳ್ತೀರಾ ನೀವು. ಈಗ ಎಲೆಕ್ಷನ್ ನಡೀತಾ ಇದೆ, ಯಾವ ಆಧಾರದ ಮೇಲೆ? ಈಗ ಡೆವಲಪ್ಮೆಂಟ್ ಅಂತೀರಾ, ಹಾಸ್ಪಿಟಲ್ ಕಟ್ತೀರಾ, ಯೂನಿವರ್ಸಿಟಿ ಕಟ್ತೀರಾ, ಸ್ಕೂಲ್ ಕಟ್ತೀರಾ, ರೈಲ್ವೆ ಸ್ಟೇಷನ್ ಕಟ್ತೀರಾ, ಕೆಲಸ ಕೊಡಿಸ್ತೀರಾ. ಎಲ್ಲ ಕೆಲಸನೂ ಕಿತ್ತಾಗಿ BSNL ಖಾಸಗೀಕರಣ ಮಾಡಿದ್ರಿ, ಬ್ಯಾಂಕ್ಸ್ ಖಾಸಗೀಕರಣ ಮಾಡಿದಿರಾ, ರೈಲ್ವೆ ಖಾಸಗೀಕರಣ ಮಾಡಿದಿರಾ, ಸೀಪೋರ್ಟ್ ಖಾಸಗೀಕರಣ ಮಾಡಿದಿರಾ, ಏರ್ಪೋರ್ಟ್ ಖಾಸಗೀಕರಣ ಮಾಡಿದ್ದೀರಾ. ಕೆಲಸ ಎಲ್ಲಿ? HAL ಮುಚ್ಚಿಬಿಟ್ರಿ, BHEL ಮುಚ್ಚಿಬಿಟ್ರಿ, ITI ಮುಚ್ಚಿಬಿಟ್ರಿ, ಎಲ್ಲ ಕಾರ್ಖಾನೆಗಳನ್ನು ಮುಚ್ಚಿದ್ದೀರಾ ನೀವು. ಕೆಲಸ ಎಲ್ಲಿ? ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲು 50 ರೂಪಾಯಿ ಅಂದ್ರಿ, 100 ರೂಪಾಯಿ ಮಾಡಿದ್ರಿ. 2 ಡಿಜಿಟ್ ಅಲ್ಲ 3 ಡಿಜಿಟ್ ಆಗಿದೆ. 100 ದಾಟಿದೆ, 3 ಡಿಜಿಟ್ ಆಗಿದೆ. ಡಾಲರು ನಾವು ಬಂದರೆ 40 ರೂಪಾಯಿ ಮಾಡಿಬಿಡ್ತೀವಿ ಅಂದರು, ಅದು 3 ಡಿಜಿಟ್ ಹತ್ರ ಹೋಗಿದೆ. ನೆಕ್ಸ್ಟ್ 100 ಆಗುತ್ತೆ ಅದು. ಗ್ಯಾಸು 3 ಡಿಜಿಟ್ ಇತ್ತು, 400 ರೂಪಾಯಿ ಇತ್ತು, ಈಗ 4 ಡಿಜಿಟ್ ದಾಟಿದೆ. ವಾಣಿಜ್ಯ ಸಿಲಿಂಡರ್ 2,000 ಆದರೂ ಸಿಗ್ತಾ ಇಲ್ಲ. ಈಗ ಗೋಲ್ಡ್ ರೇಟ್ ಎಷ್ಟಾಗಿದೆ? ತಾಲಿ ಬೇಕು ಪ್ರತಿಯೊಬ್ಬರಿಗೆ. ಎಷ್ಟು 1 ಗ್ರಾಮು? 13-14 ಸಾವಿರ. ಹಾಗೆ ಮೊನ್ನೆ ಯಾರೋ ಹೇಳ್ತಾ ಇದ್ದಾರೆ 44,000 ರೂಪಾಯಿ ಆಗುತ್ತೆ 1 ಗ್ರಾಮಂದು. ಎಲ್ಲೋಯ್ತು ಗೋಲ್ಡೆಲ್ಲ? ಈಗ ಚೊಪ್ಲಿ ರೇಟ್ ಏನು, ಶರ್ಟ್ ರೇಟ್ ಏನು? ಈಗ ಬೆಂಗಳೂರಲ್ಲಿ ಇದೇ ಥರ ಇಡೀ ದೇಶದಲ್ಲಿ ಬೆಂಗಳೂರಲ್ಲಿ 40,000 ಹೋಟೆಲ್ಸ್ ಇದೆ. ಹೋಟ್ಲಲ್ಲಿ ಏನು ಸಿಗ್ತಾ ಇಲ್ಲ, ಮಸಾಲೆ ದೋಸೆ ಸಿಗ್ತಾ ಇಲ್ಲ, ವಡೆನೂ ಸಿಗ್ತಾ ಇಲ್ಲ. ಎಲ್ಲರೂ ಕೇಳ್ತಾರೆ ಮೋದಿಜಿ ಕಿಧರ್ ಐ LPG. ಇದು ಪರಿಸ್ಥಿತಿ. ಎಲೆಕ್ಷನ್ನಲ್ಲಿ ಇದು ಯಾರೂ ಮಾತಾಡ್ತಾ ಇಲ್ಲ. ಇದು ಚರ್ಚಾ ವಸ್ತು ಆಗಬೇಕಿತ್ತು ಅಂತ ನೀವು ಹೇಳ್ತಾರೆ. ಇದು ಚರ್ಚೆ ಇಲ್ಲ. ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಅವ್ರು ಹೇಳೋದು ನೋಡಿ, BJP CPM ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅವ್ರ ಸ್ಟೇಚರ್ಗೆ ಇದು ಮಾತಾಡೋದು ಕರೆಕ್ಟಾ? CPM BJP ಹೊಂದಾಣಿಕೆ ಯಾವತ್ತು ಎಲ್ಲಿ ಮಾಡ್ಕೊಂಡಿದ್ದಾರೆ? ಸಾಧ್ಯನೇ ಇಲ್ಲ. ಇದನ್ನು ಮಾತಾಡ್ತಾರೆ. ನಾವು ಅಧಿಕಾರಕ್ಕೆ ಬಂದರೆ ಏನು ಕೊಡ್ತೀವಿ? ಫ್ರೀ ಟ್ರಾವೆಲ್ ಕೊಡ್ತೀವಿ, ಫ್ರೀ ಬೀಸ್. ಕರ್ನಾಟಕದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ. ಈಗ ಫ್ರೀ ಬಿ ನೀವು ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ, ತಿಂಗಳಿಗೆ 1,000 ರೂಪಾಯಿ ಫ್ರೀ. ರೈಟ್, ಕೊಡಿ, ಅದು ಇನ್ನೂ ಜಾಸ್ತಿ ಕೂಡ ಕೊಡಿ. ಅದರಲ್ಲೇ ನಾವು ಬಾಳೋಕ್ಕಾಗತ್ತಾ? ಮನೆ ಕಟ್ಟೋಕ್ಕಾಗತ್ತಾ? ಮಕ್ಕಳನ್ನ ಓದ್ಸೋಕ್ಕಾಗತ್ತಾ? ಕಾಯಿಲೆಗಳು ಬಂದರೆ ಡಾಕ್ಟ್ರ್ ಹತ್ರ ಹೋಗೋಕ್ಕಾಗತ್ತಾ? ಅಂದರೆ ಬರೀ ಕಾಂಗ್ರೆಸ್ ಫ್ರೀ ಬೀಸ್ ಹೇಳ್ತಾರೆ. ಕೇರಳ ಆಡಳಿತ ನೋಡಿ, ಸರ್ಕಾರ ಲೆಫ್ಟ್ ಫ್ರಂಟ್ ಸರ್ಕಾರ, ಕಂಪೇರಿಂಗ್ ಟು ಎನಿ ಅದರ್ ಸ್ಟೇಟ್, ಅವರು ಎಕನಾಮಿಕಲ್ ಕಂಡೀಷನ್ಸು, ಮೈನಾರಿಟೀಸು,
ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು ಕ್ರೆಡಿಟು, ಕರಪ್ಷನ್ ಲೆಸ್ ಆಡಳಿತ ಕೊಟ್ಟಿದ್ದಾರೆ ಎಂದು ಕಾಣ್ತಾ ಇದೆ. ಹಾಗಾದರೆ ಒಟ್ಟಾರೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಡೆವಲಪ್ಮೆಂಟ್ ಅನ್ನೋದು ಒಂದು ಸುಳ್ಳು ಪದ ಹೇಳ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಬಿ ಜೆ ಪಿ ಒಂದು ಸೀಟು ಬರೋದಕ್ಕೆ ಸಾಧ್ಯ ಇಲ್ಲ. ಝೀರೋ ಬಿ ಜೆ ಪಿ ತಮಿಳ್ನಾಡು ಅಂದು ಈಗ ತಮಿಳ್ನಾಡು ಜನರು ಅದಕ್ಕೋಸ್ಕರ ಮಾತಾಡ್ತಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಝೀರೋ ಬಿ ಜೆ ಪಿ ಅಂದರೆ ಏನಕ್ಕೆ ಅಂದರೆ ಅವರು ಏಮ್ಸ್ ಹಾಸ್ಪಿಟ್ಲ್ ತರ್ತೀನಿ ಅಂದರು, ಕೊಟ್ಟಿಲ್ಲ, ಅದಕ್ಕೋಸ್ಕರ ಝೀರೋ ಓಟು. ತಮಿಳ್ನಾಡಲ್ಲಿ ಪ್ರತಿಯೊಂದು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದರಿಂದ ಝೀರೋ. ತಮಿಳ್ನಾಡು GST ಅವ್ರ ದುಡ್ಡು 23% ಕೊಡ್ತಾರೆ, ಅವ್ರ ದುಡ್ಡಲ್ಲಿ 10 ಪೈಸಾ ವಾಪಸ್ ಕೊಡ್ತಾ ಇದ್ದೀರಾ, ಅದಕ್ಕೆ ಝೀರೋ. ತಮಿಳ್ನಾಡಲ್ಲಿ ಕೋಮುಗಲಭೆ ಉಂಟು ಮಾಡ್ತಾ ಇದ್ದೀರಾ, ಅದರಿಂದ ಝೀರೋ ಬಿ ಜೆ ಪಿ. ಕೇರಳದಲ್ಲಿ ಬಿ ಜೆ ಪಿ ಒಂದು ಸೀಟು ಬರೋದಿಲ್ಲ. ತಮಿಳ್ನಾಡಲ್ಲಿ ಅದೇ ಝೀರೋ ಅಂದರೆ ಒಂದು ಸೀಟು ಬರೋದಿಲ್ಲ. ಅದೇ ತಮಿಳ್ನಾಡಲ್ಲಿ ನೋಡಿ ಸರ್, ಬಿ ಜೆ ಪಿ ಪಕ್ಷವನ್ನು ಕಟ್ಟಲಿಕ್ಕೆ ಅಂತಲೇ ಕಳಿಸಿದಂಥ IPS ಅಧಿಕಾರಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಅಮಿತ್ ಶಾ ಮೋದಿ ಅವ್ರನ್ನ ನೆಚ್ಕೊಂಡು ಹೋಗಿದ್ದು. ನೀವು ಸ್ವಲ್ಪ ಇದೇ ಅಣ್ಣಾಮಲೈ ಅವ್ರ ವಿಚಾರವಾಗಿ ಏನು ಅನಿಸುತ್ತೆ ಸರ್? ಎಲ್ಲ ಒಂದು ಕಡೆ ಕೈ ಸುಟ್ಕೊಂಡ್ರು ಅನ್ಸುತ್ತಾ, ಅಥವಾ ಅಲ್ಲಿ ಮೈತ್ರಿ ಮಾಡ್ಕೊಂಡು ಉದ್ದೇಶ ಏನಿರ್ಬೋದು ಹೈಕಮಾಂಡ್ದು ಅಂತ? ಮೈತ್ರಿ ಅಲ್ಲ, ಸೈಡ್ ಲೈನ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಸೈಡ್ ಲೈನು ಮಾಡಿಲ್ಲ, ಮೇನ್ ಲೈನು ಮಾಡಿಲ್ಲ. ಅವ್ರನ್ನ ಅಣ್ಣಾಮಲೈಗೆ ಬುದ್ಧಿ ಇಲ್ಲದೆ ಅಣ್ಣಾಮಲೈ ಅಂತ ಹೇಳ್ತೀನಿ. ಅವ್ರಿಗೆ ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ. ಅವ್ರನ್ನ ಅವರೇ ಓಡ್ಕೊಳ್ಳೋದು ಎಲ್ಲ, ಏನೋ ಹುಡುಗಿರ ಮೇಲೆ ಅವ್ರನ್ನೇ ಎತ್ಕಟ್ಟೋದು, ಅವರೇ ಸೆಟ್ ಮಾಡೋದು. ಅದು ಅವರು ರಿಯಲ್ ಪೊಲಿಟಿಷಿಯನ್, ನಾಟ್ ರಿಯಲ್ ಪೊಲಿಟಿಷಿಯನ್. ಸಿನಿಮಾ ಥರ ಸೆಟ್ ಮಾಡೋಕ್ಕೆ ಅವರು ಶುರು ಮಾಡಿದರು. ಸಿನಿಮಾ ಬೇರೆ, ರಾಜಕೀಯ ಬೇರೆ. ತಮಿಳ್ನಾಡು ರಾಜಕೀಯನೇ ನಿನ್ಗೆ ಗೊತ್ತಿಲ್ಲ. ತಮಿಳ್ನಾಡಿರೋ ಜನರು ಅದು ಪೆರಿಯಾರ್ ಭೂಮಿ. ಅವ್ರಿಗೆ ನೀವು ಸುಳ್ಳು ಹೇಳ್ಕೊಂಡು ಹರಿಕತೆ ಬುರ್ರಕತೆ ಎಲ್ಲ ಹೇಳಿದರೆ ಅಣ್ಣಾಮಲೈನ ಜನ ಬಿಸಾಕಿದ್ದಾರೆ, ಬಿ ಜೆ ಪಿನವರು ಬಿಸಾಕಿದ್ದಾರೆ. ಈಗ ಅಲ್ಲಿ ನೈನಾರ್ ನಾಗೇಂದ್ರನಂದು ಒಬ್ಬರನ್ನ ಕೂರಿಸಿದ್ದಾರೆ. ಅವರು ಸಾರಾಯ ವ್ಯಾಪಾರಿ, ಅರಾಕ್ ಮೆರ್ಚೆಂಟ್. ಅವರು ಒಂದು ವ್ಯಾಪಾರಸ್ಥರು. ಅವ್ರು ADMKಯಿಂದ ಅವ್ರನ್ನ ಹೊಡ್ಕೊಂಡು ಹೋಗಿ ಇಲ್ಲಿ ಕೂರಿಸಿದ್ದೀರಾ. ನೀವು ಒಂದು ಪ್ರಜಾಪ್ರಭುತ್ವ ಕಟ್ಟೋದಿಲ್ಲ. ಒಂದು ಡೆಮೋಕ್ರೆಟಿಕ್ ಪಾರ್ಟಿ ಅಲ್ಲ. ಬೇರೆಯವ್ರನ್ನ ಖರೀದಿ ಮಾಡಿಕೊಂಡು ನಾವೇ ಬಿ ಜೆ ಪಿ. ತಮಿಳ್ನಾಡು ಜನರು ಅವ್ರನ್ನ ಒಪ್ಪೋದಿಲ್ಲ. ಕುಲ ಪದ್ಧತಿ ಅಂತಾರೆ. ಈಗ ಅಜಾಮ್ ಕೆಲಸ ಮಾಡೋರ ಮಕ್ಕಳು ಅದನ್ನೇ ಮಾಡಬೇಕು, ಕಾರ್ಪೊರೇಟ್ ಮಕ್ಕಳು ಅದನ್ನೇ ಮಾಡಬೇಕು, ಬ್ರಾಹ್ಮಣರು ಮಾತ್ರ ಚೆನ್ನಾಗಿರಬೇಕು ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದೇ ರಾಜಕೀಯವನ್ನು ಕೇರಳಕ್ಕೆ ತಗೊಂಡೋಗಿದ್ದಾರೆ. ಕೇರಳದಲ್ಲಿನೂ ಅದನ್ನೇ, ಅಲ್ಲಿ ಬೀಫ್ ಕತೆ ಅಲ್ಲಿ ಮಾತಾಡೋದಿಲ್ಲ. ಕರ್ನಾಟಕದಲ್ಲಿ ಬೀಫ್ ತಿನ್ನಬಾರ್ದು ಅಂದದ್ದು ಗಟ್ಸಿದ್ರೆ ಕೇರಳದಲ್ಲಿ ಹೇಳ್ತಾರೆ, ಅವರು ಹೇಳೋದಿಲ್ಲ. ಸೊ ಕೇರಳದಲ್ಲಿ ಅವ್ರು ಯಾರೆಂದು ಎಲ್ರಿಗೂ ಗೊತ್ತು. ಕೇರಳ ಏನಿದೆ ಇವತ್ತು ಅದು ಕಮ್ಯುನಿಸ್ಟ್ರಿಂದ ಅಂದು ಎಲ್ರಿಗೂ ಗೊತ್ತಿದೆ. ಜನರು ಏನು ಮೂಗರಲ್ಲ, ಅಲ್ಲಿ ಸಾಧ್ಯತೆ ಇಲ್ಲ. ಪಶ್ಚಿಮ ಬೆಂಗಾಲಲ್ಲಿ ಅವ್ರಿಗೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವ್ರಿಗೆ ಈಕ್ವಲೆಂಟ್ ಟು ಮಮತಾ ಬ್ಯಾನರ್ಜಿ ಲೀಡರ್ಶಿಪ್ ಯಾರಿಲ್ಲ. ಐ ಎಮ್ ಸ್ಟ್ರೀಟ್ ಫೈಟ್ ಮಾಡ್ತಾ ಇಲ್ಲ. ಅವ್ರು ಮಾಡೋದೆಲ್ಲ ಕರೆಕ್ಟ್ ಅಂತ ಹೇಳಿಲ್ಲ. ಇಬ್ಬರು ವೈಲೆಂಟು. RSS BJP ವೈಲೆನ್ಸು, ಟೆರರಿಸ್ಟ್ ವೈಲೆನ್ಸು, ಮಮತಾ ಬ್ಯಾನರ್ಜಿ ವೈಲೆನ್ಸು, ರೌಡಿಸ್ಟಿಕ್ ವೈಲೆನ್ಸು. ಬಟ್ ಟೆರರಿಸಮ್, ರೌಡಿಸಮ್ ಅಂದರೆ ರೌಡಿಸಮ್ ಈಸ್ ಬೆಟರ್ ದೆನ್ ಟೆರರಿಸಮ್. ಸೊ ಕೇರಳದಲ್ಲಿ ಅವ್ರಿಗೆಲ್ಲೋ ಸಾಧ್ಯತೆ ಇಲ್ಲ. ಈಗ ಅಸ್ಸಾಂನಲ್ಲಿ ದ ಮೋಸ್ಟ್ ಕರಪ್ಟಿವ್ ಚೀಫ್ ಮಿನಿಸ್ಟರ್ ಹಿಮಂತ. ಅಯ್ಯಪ್ಪ ಕಾಂಗ್ರೆಸ್ನಲ್ಲಿದ್ದ, ರಾಜೀವ್ ಗಾಂಧಿ ಒದ್ದು ಓಡಿಸ್ದ, ಕರಪ್ಟಿವ್ ಗೆಟ್ ಔಟ್ ಅಂದ. ಇಮ್ಮಿಡಿಯೇಟ್ಲಿ BJPನಲ್ಲಿ ಸೇರಿಕೊಂಡ. BJPನಲ್ಲಿ ಸೇರಿದ ಮೇಲೆ ಅವನಿಗೆ BJP ಇಂಜೆಕ್ಷನ್ನು, ಪಾಯ್ಸನನ್ನು ಇಂಜೆಕ್ಟ್ ಮಾಡಿ ಅವನು BJP ಮಾಡಿದ್ದಾರೆ. ಓಟ್ ಕೇಳಿ ಅಂದರೆ ಡ್ಯಾನ್ಸ್ ಆಡ್ತಾನೆ ಆ ಮನುಷ್ಯ. ಅದು ಎಂಥ ಮೈಂಡ್ಸೆಟ್ ಆತನಿಗೆ. ಅವ್ರನ್ನ ನಾವು ಇನ್ಫಿಲ್ಟ್ರೇಟರ್, ಅವ್ರನ್ನ ಬಿಸಾಕಕ್ಕೆ ಬರೋಲ್ಲ, ಬಟ್ ಅವರೇ ಓಡಬೇಕು, ಆ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ವಾಟ್ ಈಸ್ ಯುವರ್ ಡೆವಲಪ್ಮೆಂಟ್? ಏನು ಸ್ಕೂಲ್ ಕಟ್ತೀರಾ, ಇನ್ಫ್ರಾಸ್ಟ್ರಕ್ಚರ್ ತರ್ತೀರಾ, ಏರ್ಪೋರ್ಟ್ ಕಟ್ತೀರಾ, ರೋಡ್ ಹಾಕ್ತೀರಾ, ಆದಿವಾಸಿಗಳಿಗೆ ಏನು ಡೆವಲಪ್ಮೆಂಟು? ಸೊ ಇಡೀ ಪ್ರಪಂಚದಲ್ಲಿ ಭಾರಿ ಬಡತನದ ದೇಶ ಅಂದರೆ BJPನವ್ರು ಮಾಡಿರೋ ನಮ್ಮ ದೇಶ. ಕೂಲಿ ಕೊಡೋಲ್ಲ ಅವರು, ಸ್ಕೂಲ್ಸ್ ಕಟ್ಟಲ್ಲ, ಯೂನಿವರ್ಸಿಟಿ ಕಟ್ಟೋದಿಲ್ಲ. ಯೂನಿವರ್ಸಿಟಿನ ಮುಚ್ಚಿತೀರಾ?
ನಿಮಗೆ ಅಲ್ಪಸಂಖ್ಯಾತರು, ಮೂಲ ನಿವಾಸಿಗಳು, ದಲಿತರು, ಬಡವರು, ಕಾರ್ಮಿಕರು ಇವ್ರಿಗೆಲ್ಲರಿಗೂ ವಿರೋಧ ಮಾಡ್ತಾ ಇದ್ದೀರಾ. ಕಾರ್ಮಿಕರ ಕಾನೂನುಗಳನ್ನು ಕಿತ್ತಾಕಿದ್ದೀರಾ, ನೀವು ಸಂವಿಧಾನವನ್ನೇ ಕಿತ್ತಾಕ್ತಾ ಇದ್ದೀರಾ. ಇಡೀ ನೀವು ದ್ವೇಷ ರಾಜಕೀಯ ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ 5 ಸ್ಟೇಟ್ ಚುನಾವಣೆಯಲ್ಲಿ ಜನರು ಭಾರತೀಯ ಜನತಾ ಪಾರ್ಟಿನ ನಿರಾಕರಿಸ್ತಾರೆ, ಅವ್ರು ಗೆಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ.